ವ್ರತವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚೆ ಬರುವಂಥ ಶುಕ್ರವಾರ ಆಚರಣೆ ಮಾಡು. ನಾವು 5 ಥರದ ಬಣ್ಣ ಮಾಡಿ 8 ದಳದ ಪದ್ಮವನ್ನು ಬರಿಬೇಕು. ಅದರ ಮೇಲೆ ಒಂದು ತಟ್ಟೆ ಇಡಬೇಕು. ಏನು ಬಂದಿದೆ ಈಗ ಕಾಲು ಜೋಡಿಸ್ಬೇಕು, ಕೈ ಜೋಡಿಸ್ಬೇಕು, ಬೊಂಬೆಗಳು ಮಾಡಬೇಕು ಅಂತ ಇದೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ನೋಡಿ, ಅಕ್ಕಮ್ಮ ಮಹಾದೇವಿ ಆಗ್ಬೋದು, ಭಕ್ತ ಮೀರೆ ಆಗ್ಬೋದು, ಕನಕದಾಸರಾಗ್ಬೋದು, ಬೇಡ್ರ ಕಣ್ಣಪ್ಪ ಆಗ್ಬೋದು, ಹೀಗೆ ಹಲವಾರು ಜನ ನಮಗೆ ಸದೃಶ್ಯವಾಗಿ ಕಾಣುತ್ತೆ. ಅಂದರೆ ನಾವು ನೇರವಾಗಿ ಕೂತು ಮಾನಸಿಕವಾಗಿ ನಮ್ಮ ದೇಹದಲ್ಲೇ ಎಲ್ಲವೂ ಇದೆ, ಸರ್ವವೂ ಇದೆ. ಇಲ್ಲೇ ಗಂಗಾ ನದಿಯ ವಾಸ. ಹಾಗಾಗಿ ಅಭಿಷೇಕ ದೇವರು ಬಂದರೆ, ಮನೆಗೊಬ್ಬ ಅತಿಥಿ ಬಂದರೆ ಹೇಗೆ ಮಾಡ್ತೀವೋ ಹಾಗೆ ದೇವರ ಪೂಜೆ. ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸಡಗರದ ಜೊತೆಗೆ ಆಡಂಬರದ ಒಂದು ವಿಚಾರವಾಗಿ ಹೆಚ್ಚೆಚ್ಚು ಮಾತುಗಳು ಬರ್ತಾ ಇದೆ. ಮುಂಚೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಕಳಸ ಕೂರಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೆ ಈಗ ಯಾವ ರೀತಿಯಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು ಅನ್ನೋ ವಿಚಾರ ಹೆಚ್ಚಾಗಿ ಚರ್ಚೆಯಲ್ಲಿದೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಕೆಲವೊಂದಷ್ಟು ಕ್ಲಾರಿಟಿ ಅಂತ ಹೇಳ್ಬೋದು. ಯಾಕಂತಂದರೆ ಮುಂಚಿನ ದಿನಗಳಿಂದ ಈಗಿನ ತನಕ ಎಲ್ಲ ರೀತಿಯ ಆಡಂಬರ ಇರಬಹುದು, ಆರಾಧನೆ ಇರಬಹುದು, ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಹೇಳ್ಕೊಡ್ತಾ ಬಂದಿರುವಂತಹ ಕಲಾವಿದರಾಗಿರುವಂತಹ ಜಮುನಾ ರಾಣಿ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬರೀ ಕಲಾವಿದರಲ್ಲದೆ ಇವರು ಜ್ಯೋತಿಷಿ ಕೂಡ ಹೌದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದೀರಿ. ಮ್ಯಾಮ್, ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ನಮಗೆಲ್ಲ ಏನೋ ಗೊತ್ತಿಲ್ಲದೆ ಏನೋ ಒಂದು ಸಡಗರ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅನ್ನೋ ಒಂದು ಖುಷಿ. ಆ ಒಂದು ಖುಷಿಯಲ್ಲಿ ನಾವು ಅಲಂಕಾರ ಮಾಡೋದಲ್ಲದೆ ನಮ್ಗಿಂತ ಹೆಚ್ಚಾಗಿ ಲಕ್ಷ್ಮಿನ ಅಲಂಕಾರ ಮಾಡೋ ಬ್ಯುಸಿಯಲ್ಲಿದ್ದೀವಿ. ಕೈಕಾಲು ತರೋದಿರ್ಬೋದು, ಮುಖವಾಡ ಅಲಂಕಾರ ಇರಬಹುದು, ನಿಜವಾಗ್ಲೂ ದೇವತೆನೇ ಬಂದ್ಲು ಅನ್ನೋ ರೀತಿಯಲ್ಲಿ ಅಲಂಕಾರಗಳನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಬೇಕು ಅಂತೀವಿ? ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರಶ್ನೆ ಬಹಳ ಸ್ವಾರಸ್ಯಕರವಾಗಿದೆ. ಅದು ಇಂದಿನ ಸಮಾಜದ ಪರಿಸ್ಥಿತಿಗೆ ಇದು ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ನಾನು ಈ ವರಮಹಾಲಕ್ಷ್ಮಿ ವ್ರತದ ಒಂದು ಚಿಕ್ಕ ಕಥೆಯನ್ನು ಒಂದು ಸ್ಫುಟವಾಗಿ 4 ಸಾಲುಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಬಹಳ ವರ್ಷಗಳ ಹಿಂದೆ ಕೈಲಾಸ ಅನ್ನೋ ಪದ ನೋಡಿ, ಅದು ಕೈಲಾಸ ಅನ್ನೋ ಪದದ ಅರ್ಥವೇ ಸ್ಫಟಿಕ ಅಂತ. ಸ್ಫಟಿಕ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಆ ಪಾರದರ್ಶಕವಾಗಿರ್ತಕ್ಕಂಥ ಒಂದು ಪವಿತ್ರವಾದ ಮಣಿ ಅದು. ಹಾಗಾಗಿ ಕೈಲಾಸ ಅನ್ನೋಕ್ಕೆ ಪದದ ಅರ್ಥ ಸ್ಫಟಿಕ ಅನ್ನೋ ಅರ್ಥವನ್ನು ಕೊಡುವಂಥದ್ದು. ಅಂದರೆ ಕೈಲಾಸ ಪರ್ವತ ಅಷ್ಟು ಪಾರದರ್ಶಕವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ತಿಳ್ಕೊಬೋದು. ಅದನ್ನು ಹೇಗೆ ನಾವು ಅವರವರ ಭಾವಕ್ಕೆ ಅನುಗುಣವಾಗಿ ಅರ್ಥೈಸ್ಕೊಳ್ತೀವೋ ಅಷ್ಟು ವಿಶಾಲವಾಗಿ ಅರ್ಥೈಸ್ಕೊಳ್ಬೋದು. ನಾವು ತಿಳಿದ ಹಾಗೇ ಕೈಲಾಸ ಅಂದಾಗ ಅದು ಶಿವ ಪಾರ್ವತಿಯ ವಾಸಸ್ಥಳ. ಇಡೀ ಶಿವನ ಕುಟುಂಬ ಪರಿವಾರ ಸಮೇತ ಇರ್ತಕ್ಕಂಥ ಒಂದು ಜಾಗ, ಪವಿತ್ರವಾದ ಕ್ಷೇತ್ರ ಆಗಿದೆ. ಅದು ಮಾನಸ ಸರೋವರದಿಂದ ಮುಂಭಾಗದಲ್ಲಿದೆ. ಕೈಲಾಸ ಪರ್ವತವನ್ನು ಸಂಪೂರ್ಣವಾಗಿ ಏರಿದವರು ಯಾರೂ ಇದುವರೆಗೆ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಅಲ್ಲಿ ಹತ್ತಿರದವರೆಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಜನಗಳು, ಭಕ್ತಾದಿಗಳು ಹೋಗಿದ್ದಾರೆ. ಈ ಕೈಲಾಸದಲ್ಲಿ ಪರ್ವತದ ಒಂದು ವಿಷಯ ತೆಗೆದುಕೊಂಡಾಗ ಅಲ್ಲಿ ನೋಡಿ, ನಂದಿ ಇದೆ, ಹುಲಿ ಇದೆ, ಅಮ್ಮನವ್ರ ವಾಹನ ಸಿಂಹ ಆಗ್ಬೋದು, ಹುಲಿ ಆಗ್ಬೋದು, ಬೇರೆ ಬೇರೆ ಅಮ್ಮನವರ ಅವತಾರಗಳಲ್ಲಿ ಹುಲಿ ವಾಹನ, ಗೋಮಾತೆ ವಾಹನ, ಸಿಂಹ ವಾಹಿನಿ ಎಲ್ಲ ಆಗಿದ್ದಾರೆ. ಹಾಗೆ ಅವರ ಮುದ್ದಿನ ಮಗ ಗಣಪತಿ, ಅವನ ವಾಹನ ಇಲಿ. ಆ ಕಡೆ ಇನ್ನೊಬ್ಬ ಮುದ್ದಿನ ಮಗ ಕುಮಾರಸ್ವಾಮಿ, ಅವನ ವಾಹನ ನವಿಲು. ಈ ಎಲ್ಲ ದ್ವಂದ್ವವಾದ ಪ್ರಾಣಿಗಳ ಒಂದು ಸಮೂಹ ಒಂದೇ ಕಡೆ ವಿಶ್ವಾಸದಿಂದ ಇದೆ. ಭೇದ ಭಾವಗಳಿಲ್ಲ, ಅಲ್ಲಿ ತಾರತಮ್ಯಗಳಿಲ್ಲ. ಅಲ್ಲಿ ಒಂದು ಆಳವಾದ ವಿಶ್ವಾಸ, ಪ್ರೀತಿ, ಒಂದು ಪ್ರಾಂಜಲ ಮನಸ್ಸಿನ ಒಂದು ಅರ್ಪಣೆ ಇದೆ ಅನ್ನೋದನ್ನು ಇದು ತೋರಿಸುತ್ತೆ. ಬಹಳ ವರ್ಷಗಳ ಹಿಂದೆ ಒಮ್ಮೆ ಶಿವನನ್ನು ಪಾರ್ವತಿ ಕೇಳ್ತಾಳೆ, ಸ್ವಾಮಿ, ಇಡೀ ಜಗತ್ತಿಗೆ ಎಲ್ಲ ರೀತಿಯಲ್ಲೂ ಸುಭಿಕ್ಷವಾಗುವಂಥ ಒಂದು ವ್ರತವನ್ನು ತಿಳಿಸ್ಕೊಡಿ ಅಂತ. ಆವಾಗ ಪರಮೇಶ್ವರ ಆ ಗಿರಿಜೆಗೆ ಹೇಳ್ತಾರೆ, ಈ ಒಂದು ಕಥೆಯನ್ನು ಹೇಳ್ತಾರೆ. ಬಹಳ ವರ್ಷಗಳ ಹಿಂದೆ ಚಾರುಮತಿ ಅಂತ ಒಬ್ಬಳು ಹೆಂಗಸಿದ್ದಳು. ಅಂದರೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಇಲ್ಲಿ ಕೊಡಲ್ಲ, ಸಮಯದ ಅಭಾವಗಳು ಇರುತ್ತೆ. ಹಾಗಾಗಿ ಆ ಚಾರುಮತಿ ಅನ್ನೋಳು ಮಹಾನ್ ಪತಿವ್ರತೆಯಾಗಿದ್ದಾಳೆ ಮತ್ತು ಸಾಧ್ವಿ. ಒಂದು ಹೆಣ್ಣು ಅಂದಾಗಲೇ ಹಾಗೆ ಹೆಣ್ಣು ಭೂಮಿಗೆ ಹೋಲಿಸತಕ್ಕಂಥದ್ದು. ಅವಳು ಎಲ್ಲ ಯಾವುದೇ ಅಪೇಕ್ಷಾರಹಿತವಾಗಿ, ಹೇಗೆ ಈ ಪಂಚಭೂತಗಳು ಅಪೇಕ್ಷಾರಹಿತವಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿದೆಯೋ ಈ ಸೃಷ್ಟಿಗೆ, ಅದೇ ರೀತಿಯಾಗಿ ಹೆಣ್ಣು ಸರ್ವವನ್ನೂ ಅರ್ಪಣೆ ಮಾಡಿಕೊಂಡು ಎಲ್ಲರ ಒಂದು ಪೋಷಣೆಯನ್ನು, ಎಲ್ಲರ ಸೇವೆಯನ್ನು ಮಾಡುವಂಥ ಮನೋಭಾವ ಇರುವವಳು ಅಂತ ಹೇಳಿ ಹಿಂದೆ ವೇದದ ಕಾಲದಲ್ಲಿ ಸ್ತ್ರೀಗೆ ಬಹಳ ಮಹತ್ವ ಇತ್ತು. ಅವಳ ವಿಚಾರಧಾರೆಗಳು ಬೇರೆ ವಿಷಯವಾಗಿದೆ.
ಇಲ್ಲಿ ಬಂದಾಗ ಹಾಗೆ ಕೇಳಿದಾಗ ಈ ಚಾರುಮತಿಯನ್ನು ಹೆಂಗಸು ಬಹಳ ಅತ್ಯುತ್ತಮವಾಗಿ ಅವಳು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ 2 ಮನೆಗಳಿಗೂ ತನ್ನ ಸುಖ ಶಾಂತಿ ಪ್ರೀತಿ ಸೇವೆ ಎಲ್ಲವನ್ನು ಕೊಟ್ಟು ಅದರಲ್ಲೂ ವಿವಾಹವಾದ ಮೇಲೆ ತನ್ನ ಪತಿಗೂ ಪತಿಯ ವರ್ಗದವರಿಗೂ ಹಿತವನ್ನೇ ಚಿಂತಿಸ್ತಾ ಬಹಳಷ್ಟು ಸೇವೆಗಳನ್ನು ಮಾಡಿಕೊಂಡು ತಾನು ನಿರಾತಂಕವಾಗಿ ಕೆಲಸ ಮಾಡ್ತಾಯಿದ್ಲು. ಅವಳು ಅಷ್ಟು ನಿಸ್ವಾರ್ಥವಾಗಿ ಎಲ್ಲರಿಗೂ ಮಾಡ್ತಿದ್ದಂಥ ಆ ಸೇವೆಯನ್ನು ನೋಡಿ ಒಮ್ಮೆ ಅವಳಿಗೆ ಸ್ವಪ್ನದಲ್ಲಿ ವರಮಹಾಲಕ್ಷ್ಮಿ ಕಾಣಿಸ್ಕೋತಾಳೆ. ನಾನು ವರಮಹಾಲಕ್ಷ್ಮಿ ಬಂದಿದ್ದೀನಿ, ನಿನ್ನ ಒಂದು ಕೆಲಸ ಕಾರ್ಯಗಳು, ನಿನ್ನ ಒಂದು ನಿಷ್ಠೆ ಶ್ರದ್ಧೆ ಎಲ್ಲವನ್ನೂ ನನಗೆ ಬಹಳ ಮೆಚ್ಚುಗೆಯಾಗಿದೆ. ಹಾಗಾಗಿ ನಿನಗೆ ನಾನೊಂದು ವರ ಕೊಡ್ತಾ ಇದ್ದೀನಿ, ನಾನು ಪೂರ್ಣವಾಗಿ ಒಲಿದಿದ್ದೀನಿ. ನಿನಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಯಾರು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚೆ ಬರತಕ್ಕಂಥ ಶುಕ್ರವಾರ ನನ್ನನ್ನು ಮನೆಯಲ್ಲಿ ಆರಾಧಿಸ್ತಾರೋ, ಭಕ್ತಿ ಪ್ರಾಧಾನ್ಯವಾಗಿ ಅರ್ಪಣಾ ಭಾವನದಲ್ಲಿ ನನ್ನನ್ನು ಆರಾಧಿಸ್ತಾರೋ ಅವರಿಗೆ ನಾನು ಎಲ್ಲ ಸಕಲ ಇಷ್ಟಾರ್ಥಗಳನ್ನು ಕೊಡ್ತೀನಿ ಎಂದು ಮಾತನ್ನು ಹೇಳ್ತಾಳೆ. ಅಂದರೆ ಈ ವ್ರತವನ್ನು ಭೂಮಿಯಲ್ಲಿ ಇರ್ತಕ್ಕಂಥ ಯಾರು ಬೇಕಾದ್ರೂ ಮಾಡ್ಬೋದು ಅನ್ನುವಂಥ ಮಾಹಿತಿ ಆಕೆಗೆ ಸಿಗುತ್ತೆ. ಅವಳಿಗೆ ಸ್ವಪ್ನದಿಂದ ಎಚ್ಚರ ಆಗುತ್ತೆ. ಆಮೇಲೆ ಅವಳು ತನ್ನ ಕುಟುಂಬ ವರ್ಗದವ್ರಿಗೆ ಹೇಳ್ತಾಳೆ. ಹಾಗೆ ಎಲ್ಲರಿಗೂ ಇದು ಪ್ರಚಾರ ಆಗುತ್ತೆ. ಅಂದಿನಿಂದ ಈ ವ್ರತದ ಒಂದು ಆಚರಣೆ ಬಂದಿದೆ. ಆಕೆ ಈ ವ್ರತವನ್ನು ಮಾಡಿದ ಮೇಲೆ ಸಕಲ ಸೌಭಾಗ್ಯಗಳನ್ನು ಅವಳು ಅನುಭವಿಸ್ತಾಳೆ. ಹಾಗಾಗಿ ಈ ವ್ರತವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚೆ ಬರುವಂಥ ಶುಕ್ರವಾರ ಆಚರಣೆ ಮಾಡೋದಿದೆ. ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತಾರೆ, ಹಾಗಂದ್ರೆ ಏನು? ಈಗ ನೋಡಿ, ನಮ್ಮಲ್ಲಿ ವ್ರತ ಅಂತಂದರೆ ಸಂಕಲ್ಪದಿಂದ ಮಾಡತಕ್ಕಂಥ ಒಂದು ನಿಷ್ಠೆಯಿಂದ ತನ್ನನ್ನು ತಾನು ಅರ್ಪಿಸ್ಕೊಳ್ಳುವಂಥ ಭಾವನೆಯಲ್ಲಿ ಮಾಡ್ತಕ್ಕಂಥದ್ದು ವ್ರತವಾಗಿರುತ್ತೆ. ಆಯಿತಾ? ಅದಕ್ಕೆ ಆ ವರ ಆಚರಣೆ ಮಾಡೋರಿಗೆ ಕೆಲವೊಂದು ನಿಷ್ಠೆಗಳಿರುತ್ತೆ. ಈಗ ಚೆನ್ನಾಗಿ ಊಟ ಮಾಡಿ ಪೂಜೆ ಮಾಡೋ ಹಾಗಿಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಒಂದು ಊಟ ಮಾಡಿದಾಗ ಏನಾಗುತ್ತೆ, ಜಡವಾಗುತ್ತೆ ದೇಹ, ಮೈನಲ್ಲಿರ್ತಕ್ಕಂಥ ರಕ್ತ ಊಟವನ್ನು ಅರಗಿಸೋ ಕಡೆಗೆ ಜೀರ್ಣಕ್ರಿಯೆಗೆ ಹೋಗುತ್ತಲ್ಲ, ಆವಾಗ ಸ್ವಲ್ಪ ನಿದ್ರೆ ಬರುತ್ತೆ. ಹಾಗಿರಬಾರ್ದು, ಜಾಗೃತ ಅವಸ್ಥೆಯಲ್ಲಿದ್ದು ಪೂಜೆಯನ್ನು ಆಚರಣೆ ಮಾಡಬೇಕು. ಹೀಗಾಗಿ ಮತ್ತೆ ಮಡಿ ಅಂದರೆ ಏನು? ಯಾರನ್ನು ಮುಟ್ಟಿಸ್ಕೊಳ್ದೇ ಇರೋದು, ಅಥವಾ ಒಂದು ಸಲ ಒಗೆದು ಬಿಟ್ಟಿರುವ ವಸ್ತ್ರ 10 ವರ್ಷ ಆದರೂ ಮಡಿ ವಸ್ತ್ರ ಅಂತ ಇಟ್ಕೊಂಡು ಅದನ್ನೇ ಹಾಕ್ಕೋತಿದ್ರೆ ಅದು ಮಡಿಯೇ? ಈ ಪ್ರಶ್ನೆಗಳೆಲ್ಲ ಸ್ವಾಭಾವಿಕ ಬರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮಡಿ ಅಂತ ಅಂದರೆ 2 ರೀತಿ ಇದೆ. ಒಂದು ಅಂತರಂಗ ಶುದ್ಧಿ, ಇನ್ನೊಂದು ಬಹಿರಂಗ ಶುದ್ಧಿ. ಅಂದರೆ ತನ್ನ ಮಾತು ಕ್ರಿಯೆ ಅದರಲ್ಲೂ ಶುದ್ಧವಾಗಿರಬೇಕು, ಮತ್ತು ತಾನು ಇರುವಂಥ ತನ್ನ ದೇಹ ಮತ್ತು ತನ್ನ ಸುತ್ತ ಇರ್ತಕ್ಕಂಥ ಪರಿಸರವನ್ನು ಶುದ್ಧವಾಗಿ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಯಾರು ಮನೆಯನ್ನು ಕ್ಲೀನಾಗಿ ನೀಟಾಗಿ ಬಟ್ಟೆ ಮಡಿಸ್ತೇ ಇಡುವಂಥದ್ದು ಇದೆಯಲ್ಲ, ಅದೂ ಸಹ ಅಲಕ್ಷ್ಮಿ. ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ಭಾಗನೂ ಆದಷ್ಟು ಶುದ್ಧವಾಗಿ ಮಾಡಿ ಎಲ್ಲನೂ ಅಚ್ಚುಕಟ್ಟಾಗಿ ಜೋಡಿಸಿ. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ದೀಪವನ್ನು ಮನೆ ಮುಂದೆ ರಂಗೋಲಿ ಹಾಕಿ ದೀಪ ಬೆಳಗಿಸುವಂಥದ್ದು, ಸಂಜೆ ಸೂರ್ಯ ಮುಳುಗೋಕ್ಕೆ ಮುಂಚೆ ದೀಪ ಹಚ್ಚುವಂಥದ್ದು, ಈ ಕ್ರಿಯೆಗಳನ್ನು ಮಾಡ್ತಾರೋ ಅಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ. ಯಾರ ಮನೆಯ ಹೊಸಲಿಗೆ ಅರಿಶಿನ ಹಚ್ತಾರೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತೆಲ್ಲ ಒಂದು ನಂಬಿಕೆ ಇದೆ. ಹಾಗಾಗಿ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ಮುಖ್ಯವಾಗಿ ಪ್ರಮುಖವಾಗಿ ಸರಳವಾಗಿ ಭಕ್ತಿಪೂರ್ವಕವಾಗಿ ಮಾಡಬೇಕಾಗಿರೋದು ಏನಿದೆ ಅಂತ, ಇದಮಿತ್ತಮ್ ಅಂಥೇಳಿ ಶಾಸ್ತ್ರ ಏನು ಹೇಳುತ್ತೆ, ಸಂಪ್ರದಾಯಗಳು ಏನೇನು ಬೆಳೆದಿದೆ ಅಂತ. ಸಂಪ್ರದಾಯ ಮನುಷ್ಯ ಮಾಡ್ಕೊಂಡು ಬಂದಿದ್ದಾನೆ, ಬೇಕಾದಷ್ಟು ಬೆಳ್ಕೊಂಡು ಬಂದ್ಬಿಟ್ಟಿದೆ. ನಮ್ಮ ತಾಯಿ ಮಾಡ್ತಿದ್ರು, ಅಜ್ಜಿ ಮಾಡ್ತಿದ್ರು ಅಂತೇಳಿ ಬೇರೆ ಬೇರೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಶಾಸ್ತ್ರ ಭಾಗದಲ್ಲಿ ಏನು ಹೇಳಿದೆ, ವ್ರತ ಆಚರಣೆ ಏನು ಹೇಳಿದೆ ಅಂದರೆ, ಆ ದಿನ ಬೆಳಗ್ಗೆನೇ ಪ್ರಾತಃ ಕಾಲದಲ್ಲಿದ್ದು ಇಡೀ ಮನೆಯನ್ನು ಶುದ್ಧ ಮಾಡಿಕೊಂಡು, ಈಗೆಲ್ಲ ಮೊದಲೇ ಮಾಡ್ಕೊಂಡಿರ್ತಾರೆ ಅದನ್ನು ಅಂತೂ ಆ ದಿನ ಗುಡಿಸಿ ಒರೆಸಿ ಬಾಗಿಲಿಗೆ ರಂಗೋಲಿ ಹಾಕೋದಂತೂ ಉಂಟು. ವ್ರತ ಇರೋರು ಮನೆಗೆ ತೋರಣವನ್ನು ಸಹ ಮಾವಿನ ತೋರಣನ ಕಟ್ಬೋದು. ಹಾಗೆ ವ್ರತದ ಆಚರಣೆಗೆ ಅಲ್ಲಿ ಒಂದು ಮಂಟಪ ಮಾಡಬೇಕು ದೇವರನ್ನು ಇಡೋದಕ್ಕೆ. ಅಲ್ಲಿ ಒಂದು 8 ದಳದ ಪದ್ಮ ಬರಿಬೇಕು. ಬಣ್ಣದ 5 ಥರ ವರ್ಣ, 5 ಬಣ್ಣಗಳನ್ನು ಉಪಯೋಗಿಸಿ. ಅದು ಏನು ಈ ಮಾರ್ಕೆಟಲ್ಲಿ ಸಿಗೋ ಬಣ್ಣ ಅಲ್ಲ, ಎಲ್ಲ ಮನೇಲೆ ಮಾಡ್ಕೊಳ್ಳುವಂಥದ್ದು. ಆಯ್ತೆ. ಹಾಗಾಗಿ ಅರಿಶಿನ, ಕುಂಕುಮ, ಮತ್ತು ನಾವು ಈ ಏಕಾದಶಿ ಆದಮೇಲೆ ದ್ವಾದಶಿ ದಿನ ಅಗಸೆ ಸೊಪ್ಪು ಅಂತ ಹೇಳ್ಕೊಂಡು ಪಲ್ಯ ಮಾಡ್ಕೋತೀವಿ. ಆ ಅಗಸೆ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಬ್ಲ್ಯಾಕ್ ಕಲರ್ ಆಗುತ್ತೆ, ಕಪ್ಪಾಗುತ್ತೆ. ಹೀಗೆ ಆಮೇಲೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಬೇಕು. ಈ ದೇವರ ವ್ರತದ ಮಂಟಪದಲ್ಲಿ ಬರೆಯುವಂಥ ರಂಗೋಲಿಗೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸೋದ್ರೆ ಅದು ಬಿಳಿ ಬಣ್ಣ ಆಗುತ್ತೆ. ಹೀಗೆ ನಮ್ಮಲ್ಲಿ ನೈಜವಾಗಿ ಏನು ಸಿಗುತ್ತೋ ಮನೆಯಲ್ಲಿ ಆ ವರ್ಣಗಳನ್ನೇ ಉಪಯೋಗಿಸ್ಕೊಂಡು ಬೇರೆ ಬೇರೆ ಬಣ್ಣ 5 ಥರದ ಬಣ್ಣ ಮಾಡಿ 8 ದಳದ ಪದ್ಮವನ್ನು ಬರೀಬೇಕು. ಅದರ ಮೇಲೆ ಒಂದು ತಟ್ಟೆ ಇಡಬೇಕು. ಅದು ಸ್ಟೀಲ್ ತಟ್ಟೆ ಇಡಬಾರ್ದು, ತಟ್ಟೆಗಿಂತಲೂ ಬಾಳೆ ಎಲೆ ಇಟ್ಟರೆ ಇನ್ನೂ ಉತ್ತಮ.
ಅದ್ರ ಮೇಲೆ ಅಕ್ಕಿ ಇಡಬೇಕು. ಅಕ್ಕಿ ಧಾನ್ಯ ಊಟಕ್ಕೆ ಉಪಯೋಗಿಸ್ಕೋಬೋದು, ಮತ್ತು ಅದನ್ನು ಮಿಲ್ಲಿಗೆಲ್ಲ ಕೊಡಬೇಕಾಗಲ್ಲ ಅನ್ನೋಕ್ಕೋಸ್ಕರ ಅಕ್ಕಿಯನ್ನು ಹೇಳಿದೆ. ಅಕ್ಕಿಯನ್ನು ಹರವಿ ಮತ್ತು ಇನ್ನೊಂದು ಕಾರಣ ಏನು, ಅಕ್ಕಿನ ಸಣ್ಣ ದೇವರಿಗೆ ಕೂರಿಸೋದಕ್ಕೆ ಅಂದರೆ ಚಂದ್ರನಿಗೆ ಅಧಿಪತಿ ಲಕ್ಷ್ಮಿ, ಆ ಚಂದ್ರ ಕಾರಕಕ್ಕೆ ಆಗಿ ಬರುವಂಥ ಧಾನ್ಯ ಅಕ್ಕಿ, ಹಾಗಾಗಿ ಅದು ಲಕ್ಷ್ಮಿ ಅನ್ನೋ ಭಾವನೆಯೂ ಇದೆ. ಬಾಳೆ ಎಲೆ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅದು ಬುಧಕಾರಕ, ಹಸಿರು ಬಣ್ಣ ಇದೆ, ಸೊ ಬುಧ ಅಂತ ಅರ್ಥ. ಆಗಮಶಾಸ್ತ್ರದ ಪ್ರಕಾರ ಆಗ್ಬೋದು. ಇದನ್ನ ಹೇಗೆ ಮಾಡಬೇಕು ಅಂದಾಗ ಈ ಥರ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಹರಡಿ ಅದ್ರ ಮೇಲೆ ಕಲಶ ಇಟ್ಟು ಅದರಲ್ಲಿ 5 ಮಾವಿನ ಸೊಪ್ಪಿಟ್ಟು ಕಂಠದ ಬಟ್ಟಿ ನೀರು ತುಂಬಿಸ್ಬೇಕು. ಇಷ್ಟು ಕೆಳಗಿರಬಾರ್ದು. ಇನ್ನೊಂದು ಚೂರು ಹೀಗಂದರೆ ಒಂದು ಸೂಜಿ ಮನೆ ಅಟ್ಟಲ್ಲಾಡಿದ್ರು ನೀರು ಆಚೆಗೆ ದುಮ್ಕೋ ಹಾಕಿ ಫುಲ್ಲು ನೀರು ತುಂಬಿಸಿ ಅದರ ಒಳಗಡೆ 5 ಥರ ಫಲಗಳು ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಈ ಥರದ್ದು 5 ಏಲಕ್ಕಿ, ಪಚ್ಚಕರ್ಪೂರ ಎಲ್ಲ ಹಾಕಿ ಅಲ್ಲಿಗೆ ಕಲಶಕ್ಕೆ ನಾವು ತೆಂಗಿನಕಾಯಿನ ಇಟ್ಟಿಟ್ಟು ಮಾಡಿ ಅಲ್ಲಿಗೆ ದೇವಿಯನ್ನು ಆಹ್ವಾನ ಮಾಡಿ, ಅಲ್ಲಿ ಜಲ ಇರುತ್ತೆ, ಅಕ್ಕಿ ಮೇಲಿರುತ್ತೆ, ಎಲ್ಲವೂ ಪೂರ್ಣವಾಗಿರುತ್ತೆ, ಅಲ್ಲಿ ಪಂಚಭೂತಗಳು ಇರುತ್ತಲ್ಲಿ. ಹಾಗಾಗಿ ಅಲ್ಲಿಗೆ ದೇವಿಯನ್ನು ಆಹ್ವಾನ ಮಾಡಿ ಭಕ್ತಿ ಶ್ರದ್ಧೆಯಿಂದ ಇವರು ಶುದ್ಧವಾಗಿರೋ ವಸ್ತ್ರದಲ್ಲಿ ಶುದ್ಧವಾದ ಮನಸ್ಸಿನಲ್ಲಿ, ಯಾಕಂದರೆ ಆಚೆ ನಾವು ವಾರ್ಯವಾಗಿ ಎಷ್ಟೇ ಶುದ್ಧ ಮಾಡ್ಕೊಂಡ್ರು ಅಂತರಂಗ ಶುದ್ಧಿ ಬಹಳ ಮುಖ್ಯ. ಹಾಗಾಗಿ ಆ ರೀತಿಯಲ್ಲಿ ಕುಳಿತು ನೀರು ಪೂಜೆಗೆ ಗೃಹೋತ್ಕ ಅಂತ ಹೇಳ್ತೀವಿ, ಆ ಥರ ನೀರು, ಹೂವು, ಯಥಾಶಕ್ತಿ ಫಲ, ತಾಂಬೂಲ, ಹಣ್ಣು, ಈ ಉಳ್ಳವರು ಶಿವಾಲಯವ ಕಟ್ಟುವರಯ್ಯ ಅಂತ ಹೇಳಿ ನಮಗೆ ತುಂಬ ಇದ್ರೆ ಈ ಥರ ಭಕ್ಷ್ಯಭೋಜ್ಯಗಳು ಮಾಡ್ಬೋದು. ಚಿತ್ರಾನ್ನ, ಮತ್ತೊಂದು ಮೊಸರನ್ನ ದೇವಿಗೆ ಬಹಳ ಪ್ರೀತಿಯಾದ್ದು, ಬೆಲ್ಲದನ್ನ ಬಹಳ ಪ್ರೀತಿಯಾದ್ದು, ಈ ಥರದ 5 ಥರದ ಅನ್ನಗಳನ್ನು ಮಾಡಿ ಆಮೇಲೆ ಫಲ, ತಾಂಬೂಲ ಎಲ್ಲ ಇಟ್ಟು ನೈವೇದ್ಯ ಮಾಡ್ಬೋದು. ಅದು ಏನೂ ಮಾಡೋಕ್ಕಾಗಲ್ಲ, ಅಥವಾ ವಯೋಧರ್ಮದಿಂದ ಮಾಡೋಕ್ಕಾಗಲ್ಲ, ಅಥವಾ ಅನಾರೋಗ್ಯದಿಂದ ಮಾಡೋಕ್ಕಾಗಲ್ಲ, ಅಥವಾ ಆರ್ಥಿಕವಾದ ಸೌಲಭ್ಯ ಇಲ್ಲದೆ ಮಾಡೋಕ್ಕಾಗಲ್ಲ ಅಂದರೆ ಯಥಾಶಕ್ತಿ 2 ಬಾಳೆಹಣ್ಣಿಟ್ಟು ಪರವಾಗಿಲ್ಲ, ಒಟ್ಟನ್ನೆಲ್ಲ ಅದನ್ನು ಭಕ್ತಿ ಶ್ರದ್ಧೆಯಿಂದ ಇಟ್ಟು ಗೆಜ್ಜೆ ವಸ್ತ್ರ ಮಾಡ್ಕೋಬೇಕು. ಗೆಜ್ಜೆ ವಸ್ತ್ರ ಮಾಡಲಿಕ್ಕಾದವ್ರು ಗೆಜ್ಜೆ ವಸ್ತ್ರ ಮಾಡಿ ಇಡೋದು ಸರ್ವಶ್ರೇಷ್ಠ. ಹತ್ತಿಯಿಂದ ಮಾಡ್ತಕ್ಕಂಥದ್ದು ಆ ರೀತಿಯಾಗಿ ಮಾಡಿ ವಸ್ತ್ರವನ್ನು ಅರ್ಪಿಸಿ ದೇವಿಗೆ ಆಭರಣ ಅಂತ ಹೇಳಿದ್ರೆ ಮೂಲತಃ ನಾವು ಈ ಬಿಚ್ಚೋಲೆ ಅಂತೆಲ್ಲ ಮಾಡ್ತಾ ಇದ್ವಿ, ಕರಿಮಣಿ ಎಲ್ಲ ತರ್ತಿದ್ವಿ, ಆ ಕಪ್ಪು ಬಳೆಗಳು ತರ್ತಾ ಇದ್ವಿ. ಅದು ದೇವಿಗೆ ಸರ್ವಶ್ರೇಷ್ಠವಾದ್ದು. ಅರ್ಶಿಣದ ಕೊನೆಗಳು, ಇದನ್ನೆಲ್ಲ ಮಂಗಳ ದ್ರವ್ಯಗಳನ್ನು ಇಟ್ಟು ದೇವಿಗೆ ಪೂಜೆ ಮಾಡುವಂಥದ್ದು ಬಹಳ ಸರ್ವಶ್ರೇಷ್ಠ. ಅದನ್ನು ಮಾಡಿದ್ಮೇಲೆ ದೇವಿಗೋಸ್ಕರ ಪೂಜೆ ಮಾಡಿ ಅರ್ಶಿಣದ ದಾರ ಇಟ್ಕೋಬೋದು, ಅದನ್ನು ನೀವು ಕಟ್ಕೋಬೋದು ವ್ರತ ಇರೋರು. ಅದರೆಲ್ಲ ವಿಧಿವಿಧಾನಗಳನ್ನು ಪುರೋಹಿತರು ಇರ್ತಾರೆ ನಿಮಗೆ ಹೇಳ್ಕೊಡೋರು. ಇಲ್ಲಾಂದರೆ ನೀವೇ ಒಂದು ದಾರವನ್ನು ಇಟ್ಟು ಅಲ್ಲಿ ದೇವಿಗೆ ಪೂಜೆ ಮಾಡಿ ಕಟ್ಕೋಬೋದು. 9 ಗಂಟು 16 ಗಂಟು ಸರ್ವೇ ಸಾಧಾರಣವಾಗಿ ಎಲ್ಲ ವ್ರತಗಳಿಗೂ ಆಗಬರುವಂಥದ್ದು. ಅದು ದೇವಿ ಉಪಾಸನೆಗಳಿಗೆ 9 ಆಗತ್ತೆ, ಆದ್ದರಿಂದ 9 ಗಂಟೆ ಹಾಕಿರೋ ದಾರ ಇಟ್ಕೋಬೋದು, ಅಥವಾ 16 ಗಂಟೆ ಇರೋ ದಾರ ಬೇಕಾದ್ರೂ ಇಟ್ಕೋಬೋದು. ಅದು ಕೆಂಪು ಬಣ್ಣದ ಕುಂಕುಮದ ನೀರಲ್ಲಿ ಅದ್ದಿ ಇಟ್ಕೋಬೋದು, ಅಥವಾ ಅರ್ಶಿಣದ ನೀರಿನಲ್ಲಿ ಅದ್ದಿ ಇಟ್ಕೋಬೋದು. ಅದಕ್ಕೆ ಒಂದು ಹೂವನ್ನು ಕಟ್ಟಿ ಅದನ್ನು ದೇವಿ ಪಾದದಲ್ಲಿಟ್ಟು ಆ ಅಕ್ಕಿ ಮೇಲೆ ಪೂರ್ತಿ ಪೂಜೆ ಮಾಡಿ ನಂತರ ಒಬ್ಬ ಯಾರು ವೇದಾಧ್ಯಯನವನ್ನು ಮಾಡ್ಯಾನೋ ಅರ್ಹ ಬ್ರಾಹ್ಮಣ, ಇಲ್ಲಿ ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ, ಬ್ರಹ್ಮಜ್ಞಾನವನ್ನು ಪಡೆದಿರ್ತಕ್ಕಂಥ ಶ್ರೇಷ್ಠವಾದ ಜ್ಞಾನವುಳ್ಳ ವ್ಯಕ್ತಿ, ಅರ್ಹವಾದ ವ್ಯಕ್ತಿ ಅಂತ ಹೇಳ್ತಾರೆ. ಇದನ್ನು ನಾನು ಪದೇ ಪದೇ ಹೇಳ್ತಾನೇ ಇರ್ತೀನಿ. ನನಗೆ ಆ ಪದದ ಅರ್ಥ ಏನೋ ಗೊತ್ತಿಲ್ಲ, ಜಾತಿ ಅನ್ನೋ ಪದದ ಅರ್ಥ ಏನೋ ಗೊತ್ತಿಲ್ಲ, ಆದರೆ ಬ್ರಾಹ್ಮಣನಿಗೆ ಕೊಡಬೇಕು ಅಂತ ಇದೆ ಎಲ್ಲ ವರ್ತದಲ್ಲೂ. ಅಲ್ಲೂ ಸಹ ಜಾತಿ ಅನ್ನೋ ಪದವನ್ನು ಉಪಯೋಗಿಸಿಲ್ಲ. ಹಾಗಾಗಿ ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದವನು, ಅವನು ಬ್ರಹ್ಮಜ್ಞಾನದ ಅಧ್ಯಯನವನ್ನು ಮಾಡಿರ್ತಾನೆ, ಅಧ್ಯಾಪನವನ್ನು ಮಾಡಿರ್ತಾನೆ. ಅಂಥವ್ರು ಯಾರಿದಾರೋ ಸರ್ವಶ್ರೇಷ್ಠವಾಗಿ ಅಂಥವ್ರಿಗೆ ಅವತ್ತು ಮಾಡಿದಂಥ ನೈವೇದ್ಯ ಮಾಡೋದ್ರಲ್ಲಿ ಅರ್ಧ ಭಾಗವನ್ನು ಅವ್ರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ನಂತರ ಮನೆಯವರೆಲ್ಲ ಈ ಪ್ರಸಾದವನ್ನು ಹಂಚ್ಕೋಬೇಕು. ದೇವಿಯ ಉಪಾಸನೆ ಆಗಿರೋದ್ರಿಂದ ಒಬ್ಬ ಮುತ್ತೈದೆಯನ್ನು ಮನೆಗೆ ಕರೆದು ಆ ದಿನ ಅವ್ರಿಗೊಂದು ಎಲ್ಲಡಿಕೆ ತಾವಲ್ಲ ಫಲ ತಾಂಬೂಲ ಮಂಗಳ ದ್ರವ್ಯಗಳನ್ನು ಕೊಟ್ಟು ಆಶೀರ್ವಾದ ಪಡೆದು ನಂತರ ನೀವು ಈ ಪದಾರ್ಥಗಳನ್ನ ಹಂಚ್ಕೋಬೋದು. ಇದು ಮತ್ತು ವ್ರತದ ಕಥೆಯನ್ನು ಓದಿ ಅರ್ಥ ಮಾಡ್ಕೋಬೇಕಾದ್ದು ಸಹ ಬಹಳ ಮುಖ್ಯ. ಹಾಗಾಗಿ ವ್ರತದ ಪುಸ್ತಕಗಳು ಇರುತ್ತೆ, ಅದರಲ್ಲಿ ವರಮಹಾಲಕ್ಷ್ಮಿ ವ್ರತ ಎಲ್ಲ ಮಾಡಿದ್ಮೇಲೆ ಅಷ್ಟು ಕೂತ್ಕೊಂಡು ದೇವಿಗೊಂದು ಆರತಿ ಮಾಡಿಬಿಟ್ಟು ಪಂಚೋಪಚಾರ ಪೂಜೆ ಮಾಡಿರ್ತೀರ, ಧೂಪ ದೀಪ ನೈವೇದ್ಯ ದೀಪ ಎಲ್ಲ ಮಾಡಿರ್ತೀರ. ಆ ಪಂಚೋಪಚಾರದ ಪೂಜೆ ಆದಮೇಲೆ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟ ಮೇಲೆ ಕುಳಿತು ಆ ವ್ರತದ ಕಥೆಯನ್ನು ಓದಿ ನಮಸ್ಕರಿಸೋದು ಸರ್ವಶ್ರೇಷ್ಠವಾಗಿದೆ. ಮರು ದಿವಸ ಮಂಗಳವಾರ ಶುಕ್ರವಾರ ಆದರೆ ಕದಲಿಸಬಾರ್ದು, ಅದು ಬಿಟ್ಟು ಬೇರೆ ದಿನಗಳಾದರೆ ಅದನ್ನು ಕದಲಿಸ್ಬೋದು. ತುಂಬ ಅನಿವಾರ್ಯ ಇದೆ, ಮಾರನೇ ದಿನ ಕದಲ್ಸೋಕ್ಕಾಗಲ್ಲ, ಇನ್ನು 2 ದಿನ ಇಟ್ಕೊಳ್ಳೋಕ್ಕಾಗಲ್ಲ ಅಂದವರು ಈ ವ್ರತವನ್ನೆಲ್ಲ ಮಾಡಿದ ತಕ್ಷಣ ಎಲ್ಲ ದಾನಗಳು ಕೊಟ್ಟು ವ್ರತ ಕಥೆಯನ್ನು ಓದಿದ ಮೇಲೆ ಅಲ್ಲೇ ಪುನರ್ ಪೂಜೆ ಮಾಡಿ ಅಲ್ಲೇ ವಿಸರ್ಜನೆಯನ್ನು ಮಾಡ್ಬೋದು. ವಿಸರ್ಜನೆ ಅಂದರೆ ಕಲಶಕ್ಕೆ ವಿಸರ್ಜನೆ ಮಂತ್ರ ಇದೆ, ಅದನ್ನು ಹೇಳಿ ಸುಮ್ಮನೆ ಕಲಶನ ಸ್ವಲ್ಪ ಅಲುಗಾಡಿಸಿದ್ರೆ ಸಾಕು. ನೀವು ಆಮೇಲೆ ಸಂಜೆ ಏನು ಬೇಕೋ ಯಾರನ್ನು ಬೇಕೋ ಕರಿಬೋದು, ಕಳಿಸ್ಬೋದು.
ಈ ವೈಭವೀಕರಣ ಏನು ಬಂದಿದೆ, ಈಗ ಕಾಲು ಜೋಡಿಸ್ಬೇಕು, ಕೈ ಜೋಡಿಸ್ಬೇಕು, ಬೊಂಬೆಗಳು ಮಾಡಬೇಕು ಅಂತ ಇದೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ನೋಡಿ, ಅಕ್ಕ ಮಹಾದೇವಿ ಆಗ್ಬೋದು, ಭಕ್ತ ಮೀರೆ ಆಗ್ಬೋದು, ಕನಕದಾಸರಾಗ್ಬೋದು, ಬೇಡ್ರ ಕಣ್ಣಪ್ಪ ಆಗ್ಬೋದು, ಹೀಗೆ ಹಲವಾರು ಜನ ನಮಗೆ ಸದೃಶ್ಯವಾಗಿ ಕಾಣಿಸ್ತಾ ಇದ್ದಾರೆ. ಅವ್ರು ಯಾರು ಯಾವ ವೈಭವೀಕರಣವೂ ಮಾಡಲಿಲ್ಲ. ಅವ್ರಿಗೆಲ್ಲ ಮೋಕ್ಷ ಸಿಕ್ಕಿದ್ದು ಹೇಗೆ ಭಗವಂತನಲ್ಲಿ ಅವರು ಒಂದು ಐಕ್ಯವಾದರು ಅಂದರೆ ಅವರು ಆತ್ಮಾರ್ಪಣೆಯನ್ನು ಮಾಡಿಕೊಂಡ್ರು. ಹಾಗಾಗಿ ಈ ಭಗವತ್ ಕಾರ್ಯಗಳಲ್ಲಿ ಆತ್ಮಾರ್ಪಣೆಯೇ ಬಹಳ ಮುಖ್ಯ ಅಂತ ಹೇಳೋದ್ರ ಮುಖ್ಯನ ನಾನು ನಿಮ್ಮ ಎಲ್ಲ ಒಂದು ಅನುಮಾನಗಳನ್ನ ಪರಿಹರಿಸಿದ್ದೀನಿ ಅಂತ ನಂಬಿದ್ದೀನಿ. ತುಂಬ ಸರಳವಾಗಿ ಇಷ್ಟೇ ಇರೋದು ಪೂಜೆ. ನಮ್ಮಲ್ಲಿರೋ ಭಕ್ತಿಯನ್ನು ದೇವರಿಗೆ ಸಮರ್ಪಿಸೋದಷ್ಟೇ ಪೂಜೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಸರಳವಾಗಿ ಹೇಳಿದ್ರಿ. ನೀವು ಹೇಳ್ತಾ ಇದ್ದಾಗ ನಂಗೆ ಅನ್ನಿಸ್ತಾ ಇತ್ತು, ನಾವು ಅಂಗಡಿಗೆ ಹೋಗಿ ಏನೆಲ್ಲ ಕಾಣುತ್ತೋ ಅದನ್ನೆಲ್ಲ ತಗೊಂಡು ದೇವರಿಗೆ ನೆನೆಸ್ಕೊಂಡು ಇದನ್ನು ಹಾಕೋಣ ಅದನ್ನು ಹಾಕೋಣ ಅಂತ ಹೇಳ್ತಾ ಇದ್ರಿ. ನೀವಂದ್ರಿ ಮುಖ್ಯವಾಗಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಅಂತ. ಯಾಕೆ ಗೆಜ್ಜೆ ವಸ್ತ್ರ ದೇವಿಗೆ ಅಷ್ಟೊಂದು ಪ್ರಿಯ? ಇಲ್ಲಿ ನೋಡಿ, ಪೂಜೆ ಅಂದರೆ ಮಾನಸ ಪೂಜೆ ಒಂದಿದೆ, ಆಚರಣೆ ಪೂಜೆ ಒಂದಿದೆ. ಮಾನಸ ಪೂಜೆ ಅಂದರೆ ನಾವು ನೇರವಾಗಿ ಕೂತು ಮಾನಸಿಕವಾಗಿ ನಮ್ಮ ದೇಹದಲ್ಲೇ ಎಲ್ಲವೂ ಇದೆ, ಸರ್ವವೂ ಇದೆ. ಇಲ್ಲೇ ಗಂಗಾ ನದಿಯ ವಾಸ. ಹಾಗಾಗಿ ಅಭಿಷೇಕ, ದೇವರು ಬಂದರೆ ಮನೆಗೊಬ್ಬ ಅತಿಥಿ ಬಂದರೆ ಹೇಗೆ ಮಾಡ್ತೀವೋ ಹಾಗೆ ದೇವರ ಪೂಜೆ. ಅವ್ರು ಬಂದಾಗ ಬನ್ನಿ ಅಂತ ಒಳಗಡೆ ಕರಿಬೇಕು. ಅಲ್ಲಿ ಬಂದಾಗ ಈಗೆಲ್ಲ ಪದ್ಧತಿಗಳು ಚೇಂಜ್ ಆಗಿದೆ. ಹಿಂದಿನ ಕಾಲಕ್ಕೆ ನಾವು ಹೋದರೆ ಮನೆಗೆ ಯಾರು ಬಂದರೆ ಅವರಲ್ಲಿರೋ ಪಂಚ ಅಗ್ನಿಗಳನ್ನು ಶಮನ ಮಾಡಬೇಕು ಅಂತ ಪದ್ಧತಿ. ಹಾಗಾಗಿ ಬಂದ ತಕ್ಷಣ ಪಾದಗಳನ್ನು ತೊಳೆದ್ರೆ ಪಾದದಲ್ಲಿರೋ ಅಗ್ನಿ ಹೋಗುತ್ತೆ, ಕೈಗಳಿಗೆ ನೀರು ಕೊಟ್ಟು ಕೈ ತೊಳೆಸಿದಾಗ ಕೈನಲ್ಲಿ ಅಗ್ನಿ ಹೋಗುತ್ತೆ, ಒಳಗೆ ಕರೆದು ಒಂದು ಆಸನವನ್ನು ಕೊಟ್ಟಾಗ ಅವರಿಗೆ ಆಸನದ ಅಗ್ನಿ ಹೋಗುತ್ತೆ. ನಂತರ ಅವರಿಗೆ ಕುಡಿಲಿಕ್ಕೆ ಏನಾದ್ರು ಮಜ್ಜಿಗೆ, ಜೀರಿಗೆ ಹಾಕಿರೋ ಒಂದು ತಂಪಾಗಿರೋ ಮಜ್ಜಿಗೆನೋ ಶರಬತ್ತೋ ಕೊಟ್ಟರೆ ಅವರಿಗೆ ಉದರಾಗ್ನಿ ಹೋಗುತ್ತೆ. ನಂತರ ಅವರಿಗೆ ನಮಸ್ಕರಿಸಬೇಕು ಅನ್ನೋ ಪದ್ಧತಿಗಳನ್ನು ಇತ್ತು. ಹಾಗೆ ನಾವು ದೇವರನ್ನು ಅದೇ ಥರ ಒಳಗೆ ಬಂದಾಗ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಹೋ ಹಸ್ತಂ ಸಮರ್ಪಯಾಮಿ, ಹೀಗೆ ಅಲ್ಲಿ ಅರ್ಘ್ಯ ಬಿಡ್ತಾ ಇರ್ತೀವಿ. ನಿನ್ನ ಪಾದವನ್ನು ತೊಳೆದಿದ್ದೀನಿ, ನಿನ್ನ ಕೈಯನ್ನು ತೊಳೆದಿದ್ದೀನಿ, ಒಳಗಡೆ ಬಾ, ನಿನಗೆ ಆಸನಂ ಸಮರ್ಪಯಾಮಿ, ಈ ಆಸನ ನಿನಗೋಸ್ಕರ ಸಿದ್ಧ ಮಾಡಿದ್ದೀನಿ, ಅಲ್ಲಿ ನೀನು ಕುಳಿತುಕೊಳ್ಳುವನಾಗೋ, ನಿನಗೆ ಮತ್ತೆ ಆಚಮನಂ ಸಮರ್ಪಯಾಮಿ, ಮತ್ತೆ ನಿನಗೆ ಮಧುಪರ್ಕಂ ಸಮರ್ಪಯಾಮಿ, ಅಂದರೆ ನಿನಗೆ ತಿನ್ನೋದಕ್ಕೆ ಬ್ರೇಕ್ಫಾಸ್ಟು ತಿಂಡಿ ಅದು ಮಧುಪರ್ಕವನ್ನು ಕೊಡ್ತಿದ್ದೀನಿ ಅಂತ ಹೇಳಿ ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಜೇನುತುಪ್ಪದಲ್ಲಿ ಅದ್ದಿ ಕೊಡುವಂಥದ್ದು. ಅದರ ನಂತರ ಮತ್ತೆ ಮಧುಪರ್ಕದವಾದ ಮೇಲೆ ಮತ್ತೆ ಹಸ್ತಯೋಹ ಹಸ್ತ ಸಮರ್ಪಣೆ ಮತ್ತೆ ಅಲ್ಲಿ ಅರ್ಘ್ಯ ಬಿಡುವಂಥ ಪದ್ಧತಿ ಉಂಟು. ಆ ಅರ್ಘ್ಯ ಆದಮೇಲೆ ಅವರಿಗೆ ಅಭಿಷೇಕವನ್ನು ಮಾಡ್ತಿದ್ದೀನಿ ನಿನಗೆ ಬಾ ಅಂತೇಳಿ ಸ್ವಾಮಿಯನ್ನು ಕೂರಿಸಿ, ಅದು ಅಮ್ಮನವ್ರಾಗ್ಬೋದು ಸ್ವಾಮಿ ಆಗ್ಬೋದು, ಅಲ್ಲಿ ಶುದ್ಧೋದಕ ಸ್ನಾನ, ಕ್ಷೀರೋದಕ ಸ್ನಾನ, ದಧಿ ಸ್ನಾನ, ಈ ಥರ ಎಲ್ಲ ಬೇರೆ ಬೇರೆ ಪಂಚ ಪದಾರ್ಥಗಳಲ್ಲಿ ಮತ್ತು ಬಿಲ್ಪತ್ರೆಯಲ್ಲಿ, ಮಲ್ಲಿಗೆ ಹೂವಿನಲ್ಲಿ, ಅಕ್ಷತೆಯಿಂದ, ಈ ಥರ ಆಭರಣದಿಂದೆಲ್ಲ ಅವರಿಗೆ ಅಭಿಷೇಕ ಯಥಾಶಕ್ತಿ ಭಕ್ತಿ ಶ್ರದ್ಧೆಯಿಂದ ಅವರ ಜ್ಞಾನ ಎಷ್ಟಿದೆಯೋ ಅದರ ಮೀರಿ ಆ ದೇವಿಗೆ ಎಲ್ಲ ಮಾಡುವಂಥದ್ದುಂಟು. ಅದಷ್ಟು ಮಾಡಿದ ಮೇಲೆ ಮತ್ತೆ ಮೈ ಒರೆಸಿ ಅವ್ರನ್ನಲ್ಲಿ ಕೂರಿಸ್ಬೇಕಾದ್ರೆ ಸ್ವಾಮಿಗೆ ನಾವು ಹಾಕ್ಕೊಳ್ಳೋಂಗೆ ನಾವು ಸ್ನಾನ ಮಾಡೋದ್ರಲ್ಲಿ ಬಟ್ಟೆ ಹಾಕ್ಕೋತಿರ್ತಾನೆ, ಹಾಗೆ ಅವ್ರಿಗೂ ವಸ್ತ್ರ ಹಾಕಬೇಕು. ಸೊ ಹಾಗಾಗಿ ವಸ್ತ್ರಯುಗ್ಮಾರ್ತೆ ಅಕ್ಷತಾಂ ಸಮರ್ಪಯಾಮಿ, ವಸ್ತ್ರ ಇಲ್ಲದೆ ಇದ್ದರೆ ವಸ್ತ್ರದ ಅರ್ಥವಾಗಿ ಅಕ್ಷತೆಯನ್ನು ಪೂಜೆ ಮಾಡ್ತೀನಿ ಅನ್ನೋದು ಉಂಟು. ಹತ್ತಿಯಲ್ಲಿ ವಸ್ತ್ರ ಮಾಡಿದರೆ ಹತ್ತಿ ವಸ್ತ್ರವನ್ನು ಹಾಕ್ಬೋದು, ಇಲ್ಲ ರೇಷ್ಮೆ ವಸ್ತ್ರವನ್ನೇ ತಂದಿದ್ದೀನಿ ಅದನ್ನೇ ಹೊದಿಸ್ತೀನಿ ಅಂದರೆ ಹೊದಿಸ್ಬೋದು. ನನ್ನ ದೃಷ್ಟಿಯಲ್ಲಿ ಹತ್ತಿ ಸರ್ವಶ್ರೇಷ್ಠ. ಯಾಕಂದ್ರೆ ಅಲ್ಲಿ ಹತ್ತಿಯಲ್ಲಿ ಯಾವುದೇ ಒಂದು ಜೀವಜಂತುಗಳಿಗೆ ತೊಂದರೆ ಆಗಿದೆ. ಸ್ವಾಭಾವಿಕ ಅರಳಿದ ಹೂವು ಅದು ಹತ್ತಿ ಗಿಡದ್ದು, ಆ ಒಣಗಿರೋ ಭಾಗ ಹೂವಿನ ಹತ್ತಿ, ಅದರಲ್ಲಿ ಭಗವಂತನಿಗೆ ವಸ್ತ್ರವನ್ನು ಹಾಕೋದು ಸರ್ವಶ್ರೇಷ್ಠ. ಸಿಲ್ಕ್ ಅಂದಾಗ ಅದು ಮತ್ತೆ ಆ ಸಿಲ್ಕ್ ಹುಳುಗಳನ್ನು ಕೊಂದಿರ್ತೀವಿ. ಸೊ ಅದಕ್ಕಿಂತ ಇದೇ ಶ್ರೇಷ್ಠ. ಪೂಜೆ ಮಾಡೋರ್ಗೂ ಅಷ್ಟೇ. ಋಷಿಮುನಿಗಳೆಲ್ಲ ನಾರು ಮಡಿ ಉಡುತ್ತಿದ್ರು ಅಂತಿದ್ರು ನೋಡಿ, ಕಾಟನ್ ವಸ್ತ್ರನೇ ಅವ್ರು ಹಾಕ್ಕೋತಾ ಇದ್ರು. ಈಗ ರೇಷ್ಮೆ ವಸ್ತ್ರಗಳು ಬಂದಿದೆ, ಬಟ್ ರೇಷ್ಮೆ ವಸ್ತ್ರ ಶ್ರೇಷ್ಠ ಅಂತಿಲ್ಲ. ನಮ್ಮಲ್ಲಿ ಬೆಳ್ಳಿನೂ ಅಷ್ಟೇ. ರಜತ ಅಂದರೆ ರಜ್ ಅನ್ನೋ ಪದದಿಂದ ಬಂದಿರತಕ್ಕಂಥದ್ದು. ಆ ರಜ್ ಅಂದರೆ ಅದಕ್ಕೆ ಮೈಗೇನು ಅರ್ಥವೂ ಬರುತ್ತೆ. ಹಾಗಾಗಿ ಬೆಳ್ಳಿಗಿಂತ ಕಂಚು, ಹಿತ್ತಾಳೆ, ತಾಮ್ರ ಬಹಳ ಶ್ರೇಷ್ಠ ಅಂತ ಬಂದಿದೆ. ಮಣ್ಣಿನ ದೀಪಗಳು ದೀಪ ಬೆಳಗಿಸ್ಬೋದು. ಮಣ್ಣಿನ ಕಲಶ ಸಹ ದೇವಿಗೆ ಹೊಸ ಮಡಿಕೆ ತಂದು ಅದರಲ್ಲಿ ಕಲಶ ಇಟ್ಟು ಪೂಜೆ ಮಾಡೋದು ಸಹ ಸರ್ವಶ್ರೇಷ್ಠ. ಲಕ್ಷ್ಮೀ ಹಬ್ಬದಲ್ಲಿ ಹೆಣ್ಣು ಮಕ್ಕಳಿದ್ರೆ, ಪುಟ್ಟ ಮಕ್ಕಳಿದ್ರೆ ಮನೆಗೆ ಕರೆಸಿ ಅವರ ಪೂಜೆ ಎಲ್ಲ ಮಾಡ್ತಾರೆ ಅಂತ ಒಂದು, ಅದು ಅವರವರ ಇಷ್ಟಕ್ಕೆ ಬಿಟ್ಟಿರೋದು. ಅದು 9 ವರ್ಷದ ಒಳಗಿನ ಹೆಣ್ಣು ಮಕ್ಕಳುಗಳಿಗೆ ಕುಮಾರಿ ಪೂಜೆ ಅಂತ ಮಾಡೋದು. ಅದು ಸಾಧಾರಣ ಈ ನವರಾತ್ರಿಯಲ್ಲಿ ಮಾಡುವಂಥ ಪದ್ಧತಿ ಹೆಚ್ಚಿತ್ತು. ಅದು ಬಿಟ್ಟರೆ ವಿಶೇಷವಾಗಿ ಏನಾದ್ರು ದುರ್ಗಾ ಉಪಾಸನೆಗಳು, ದುರ್ಗಾ ಹೋಮ ಈ ಥರ ಪೂಜೆ ಮಾಡಿದಾಗ ದೇವಿಗೆ ಬಾಲಾ ತ್ರಿಪುರ ಸುಂದರಿ ಅಂತೇಳಿ ನಾವು ಪೂಜೆ ಮಾಡೋದು ಉಂಟು. ಅಲ್ಲೂ ಅಷ್ಟೇ, ನಾವು 9 ವರ್ಷದ 4 ವರ್ಷದ ಮೇಲ್ಪಟ್ಟಾಗಿರೋ ಮಕ್ಕಳಾಗಬೇಕು, 9 ವರ್ಷದ ಒಳಗಡೆ ಇರಬೇಕು. ಅದನ್ನ ದುರ್ಗಾ ಪೂಜೆಯಲ್ಲಿ ಮಾಡ್ತಾರೆ. ದೇವಿ ಪೂಜೆಗಳಲ್ಲಿ ಎಲ್ಲ ಮಾಡ್ತಿದ್ರು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನು ಮಾಡೋ ಪದ್ಧತಿ ಇರಲಿಲ್ಲ. ಹಿರಿಯ ಮುತ್ತೈದೆ ಒಬ್ಬರು ಮದುವೆ ಆಗಿ ಮಕ್ಕಳು ಗಿಕ್ಳು ಇರುವಂಥ ಒಬ್ಬ ದೊಡ್ಡ ಹೆಂಗಸನ್ನ ಕೂರಿಸಿ
ಅವ್ರಿಗೆ ಒಂದು ಅರ್ಶಿನ ಕುಂಕುಮ ಹೂವಿಲ್ಯಕ್ಕೆ ಮಾಡ್ತೀವಲ್ಲ ಆ ಥರ ಪಾದ ತೊಳೆದು ಲಕ್ಷ್ಮೀ ಸ್ವರೂಪ ಅಂತೇಳಿ ಕೊಡುವಂಥ ಪದ್ಧತಿ ಇತ್ತು. ಹಾಗಾಗಿ ಇಲ್ಲಿ ಇನ್ನೊಂದು ಬಹಳ ನಿಗೂಢವಾದೊಂದು ವಿಷಯನೂ ಹೇಳ್ತೀನಿ. ನಮ್ಮಲ್ಲಿ ಈ ಪೀರಿಯಡ್ಸ್ ಟೈಮ್ ಏನಿರುತ್ತೆ ತಿಂಗಳ ಋತು ಚಕ್ರದಲ್ಲಿ, ಆ ಟೈಮ್ನಲ್ಲಿ ಹೆಣ್ಮಕ್ಳನ್ನ ನಾವು ಹತ್ರ ಸೇರಿಸ್ಬಾರ್ದು ಬರಬಾರ್ದು ಅಂತೆಲ್ಲ ಮಾಡ್ತೀವಿ. ಆದರೆ ಈ ಋತುಚಕ್ರದ ಕಾಲದಲ್ಲಿರೋ ಹೆಣ್ಮಕ್ಳು ಬಂದರೆ ಅವರು ಲಕ್ಷ್ಮೀ ಸ್ವರೂಪ. ಯಾಕಂದರೆ ಲಕ್ಷ್ಮಿ ಆ ಥರ ಅವಳು ಋತುಮತಿಯಾಗಿರೋ ಸಂದರ್ಭದಲ್ಲಿ ಬಂದಾಗ ಭೂಲೋಕದಲ್ಲಿ ಯಾರೂ ಜಾಗ ಕೊಡಲಿಲ್ಲ, ಯಾರೋ ಒಬ್ಬರು ಜಾಗ ಕೊಟ್ಟರು, ಅದಕ್ಕೆ ಅವ್ರ ಮುಂದೆ ಉಳಿದ್ರು. ಅದು ಇನ್ನೊಂದು ದೊಡ್ಡ ಸ್ಟೋರಿ. ಆ ಥರ ಎಲ್ಲ ಪ್ರತೀತಿ ಉಂಟು. ಹಾಗಾಗಿ ಋತುಚಕ್ರದಲ್ಲಿರೋ ಹೆಣ್ಮಕ್ಳು ಬಂದಾಗ ಅಯ್ಯೋ ಮಡಿ ನಮ್ಮೊಂದು ವ್ರತ ಮಾಡ್ತಿದ್ವಿ, ಅವ್ರು ನಾವು ನೋಡಬಾರ್ದು ಕಾಣಿಸ್ಕೋಬಾರ್ದು ಮರೆಯಾಗಿ ಆಚೆಗೆ ಕಳಿಸಿ ಅನ್ನೋದಕ್ಕಿಂತ ಆಕೆಗೆ ಒಂದು ಸೂಕ್ತವಾದ ಪೀಠ ಕೊಟ್ಟು ಒಳಗೆ ಕರೆದು ಕೂರಿಸಿ ಆಕೆಗೆ ಏನೇನು ಕೊಡಬೇಕು ಅನ್ಸುತ್ತೋ ಅಷ್ಟು ಜೋಡಿಸಿ ಅಲ್ಲಿ ಅವ್ರ ಮುಂದೆ ಇಡ್ಬೋದು. ಅವ್ರು ಅದನ್ನು ಕೈಗೆ ತೆಗೆದುಕೋಬೋದು. ಆಕೆಗೆ ಕುಂಕುಮ ಕೊಡೋದಿದೆಯಲ್ಲ, ಅಂದರೆ ಋತುಚಕ್ರದಲ್ಲಿರೋ ಹೆಂಗಸರು ಸಾಮಾನ್ಯ ದಿನದಲ್ಲೂ ಮನೆಗೆ ಬಂದಾಗ ಅವರು ಲಕ್ಷ್ಮೀ ಸ್ವರೂಪ. ಅವ್ರಿಗೆ ಕುಂಕುಮ ಕೊಟ್ಟು ಕಳಿಸ್ಬೇಕು. ಅಂದರೆ ಬಟ್ಲು ಹಿಡಿಯೋದು ಬೇಡ, ಒಂದು ಚಿಟಿಕೆ ಕುಂಕುಮ ಅವರು ಅಂಗೈಗೆ ಹಾಕಿದ್ರೆ ಅವ್ರು ಇಟ್ಕೋತಾರೆ. ಆ ಥರ ಕುಂಕುಮ ಕೊಡೋ ಪದ್ಧತಿ ಉಂಟು. ಓಕೆ, ಇಷ್ಟೊತ್ತು ನಿಮ್ಮ ಒಂದು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಇಷ್ಟು ಮಟ್ಟಿಗೆ ಮಾಡಿದ್ರೆ ಮನಸ್ತೃಪ್ತಿ ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ ಅಂತ ತಿಳಿಸ್ಕೊಟ್ರಿ. ನೀವು ಹೇಳಿದ್ದನ್ನೆಲ್ಲ ಅಂದರೆ ಈಗ ಮೊಸರನ್ನ ಬೆಲ್ಲದನ್ನ ಎಲ್ಲ ಇಟ್ಟು ಕಳಶ ಇಡದೆ ಹಾಗೆ ಪೂಜೆ ಮಾಡಬಹುದಾ ವರಮಹಾಲಕ್ಷ್ಮಿ ದಿನ? ಕಲಶ ಇಟ್ಟು ಮಾಡೋಕ್ಕಾಗ ವ್ರತ ಇದ್ದವರು ಕಲಶ ಇಟ್ಟು ಮಾಡಬೇಕು. ವ್ರತ ಇಲ್ಲದೆ ಇರೋರು ಲಕ್ಷ್ಮಿ ಅಂತ ಏನು ವಿಗ್ರಹ ಇಡ್ತಿರೋ ಅಥವಾ ಬೇರೆ ಏನಾರು ಬೊಂಬೆ ರೀತಿಯಾಗಿ ಮಾಡಿರ್ತಿರೋ ಯಾವ್ದು ಬೇಕೋ ಮಾಡ್ಕೊಳ್ಳಿ ನಿಮ್ಮ ಇಷ್ಟದ ಪ್ರಕಾರ, ಅದನ್ನೇ ಇಟ್ಟು ಪೂಜೆ ಮಾಡಿ. ನಿವೇದನೆ ಏನು ಅಂದರೆ ಇದೆಲ್ಲ ಭಕ್ಷ್ಯಗಳನ್ನು ನಿವೇದನೆ ಮಾಡ್ತಾ ಇದ್ದೀರಾ, ಅದು ದೇವಿ ರೂಪ ಯಾವ ರೀತಿಯಲ್ಲಿ ಬೇಕು ನೀವು ಮಾಡ್ಕೊಬೋದು. ಕಲಶ ಇಡಬೇಕು, ಇಲ್ಲ ಬೆಳ್ಳಿ ಅಥವಾ ಹಿತ್ತಾಳೆದು ಲಕ್ಷ್ಮೀ ವಿಗ್ರಹ ಇದ್ದರೆ ಅದು ಇಟ್ಟು ಅಕ್ಕಿ ಮೇಲೆ ಮಾಡೋದು ಸರ್ವಶ್ರೇಷ್ಠ. ಅದು ಇತ್ತೀಚೆಗೆ ಬಂದಿದೆ, ಈ ಬೊಂಬೆಗಳೆಲ್ಲ ಮಾಡಿ ಇಡ್ತಾರೆ, ಅದು ಸುಮ್ಮನೆ ಅಲಂಕಾರಿಕವಾಗಿ ಇಡ್ಬೋದಷ್ಟೇ. ಮ್ಯಾಮ್, ಕಡೆಯ ಪ್ರಶ್ನೆ, ವ್ರತ ಅಂತ ಹೇಳಿದ್ರಿ, ಯಾರ್ಯಾರು ಈ ವ್ರತ ಮಾಡ್ತಾರೆ? ಯಾಕಂದ್ರೆ ಮುಂಚೆಯಿಂದ ಪಾರಂಪರಿಕ ಬಂದಿರೋರು ಇಲ್ಲ, ಈಗ ನಮ್ಮ ಅಜ್ಜಿ ತಾತ ಎಲ್ಲ ಮಾಡ್ತಾನೆ ಇರ್ಲಿಲ್ಲ, ಬಟ್ ನಮ್ಗೆ ಮಾಡಬೇಕು ಅಂತ ಹಾಗೆ ವ್ರತ ಯಾರಾದ್ರೂ ನಿಮ್ಗೆ ಉಪದೇಶ ಕೊಟ್ಟು ಹಿಡಿಸಿದ್ರೆ ನೀವು ವ್ರತ ಮಾಡಬೇಕು, ನಾನು ದಾರ ಕೊಡ್ತಾ ಇದ್ದೀನಿ ಅಂತೇಳಿ ವ್ರತದ ದಿನ ಅವ್ರ ಮನೆಗೆ ಕರೆದು ನಿಮಗೆ ಮಡ್ಲು ತುಂಬಿಸಿ ಒಂದು ವ್ರತದ ದಾರ ಕೊಟ್ಟು ನೀವು ಮುಂದೊರ್ಷ ದಿನ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ರೆ ಮಾತ್ರ ನೀವು ವ್ರತ ಮಾಡ್ಬೋದು. ಇಲ್ಲದ್ರೆ ವಂಶ ಪಾರಂಪರ್ಯವಾಗಿ ಬಂದರೂ ಮಾತ್ರ ಅವ್ರು ವ್ರತ ಮಾಡಬೇಕು. ವ್ರತ ಇಲ್ಲದೇ ಲಕ್ಷ್ಮೀ ಪೂಜೆ ಮಾಡೋದೇ ಸರ್ವಶ್ರೇಷ್ಠ. ಓಕೆ, ಈಗ ಆ ಒಂದು ವ್ರತವನ್ನ ಮಾಡ್ತೀನಿ ಅಂತ ಶುರು ಮಾಡಿದ್ರೆ ಅವರಿಗೆ ಆ ಪದ್ಧತಿ ಏನೂ ಗೊತ್ತಿಲ್ಲ. ಈಗ ನೀವು ಹೇಳಿದ್ರಿ ಒಂದು ದಾರವನ್ನು ಕೊಟ್ಟು ಮುಂದಿನ ವರ್ಷದಿಂದ ನೀವು ಮಾಡು ಅಂತ ಹೇಳಿದ್ರಿ ಅಂತ. ಈಗ ನನ್ಗೆ ಅದೇನೂ ಗೊತ್ತಿಲ್ಲ, ಆದ್ರೆ ಎಲ್ಲಾರ ಮನೆಯಲ್ಲೂ ಲಕ್ಷ್ಮಿನ ಕೂರಿಸ್ತಾರೆ, ನಾನು ಒಂದು ಕಳಸ ಪೂಜೆ ಮಾಡ್ಬೋದು. ಕಲಶ ಅಂತ ಇಟ್ಟಾಗ ಅಲ್ಲಿ ಆಹ್ವಾನ ಪ್ರಾಣ ಪ್ರತಿಷ್ಠೆ ಇದೆಲ್ಲ ಮಾಡಲಿದೆ. ಸೊ ಅದನ್ನ ನೀವು ಮಾಡ್ಲಿಕ್ಕೆ ಆಗೋಲ್ಲ, ಬರೀ ಲಕ್ಷ್ಮಿಯನ್ನಿಟ್ಟು ಪೂಜೆ ಮಾಡ್ಬೋದು. ಅಂದ್ರೆ ಧೂಪ ದೀಪ ನೈವೇದ್ಯ ಆರತಿ ಎಲ್ಲ ನೀವು ಮಾಡ್ಬೋದು. ದೇವಿ ಯಾವ ರೀತಿ ನಿಮ್ಗೆ ಇಷ್ಟು ಆ ಥರ ಅಲಂಕಾರವನ್ನು ಮಾಡ್ಬೋದು. ವ್ರತ ಅಂತ ಬಂದಾಗ ಅದಕ್ಕೊಂದು ನಿಯಮ ಅಂತಿದೆ, ಅಲ್ಲಿ ಒಬ್ರು ಆಚಾರ್ಯರು ಕೂತ್ಕೋಬೇಕು, ಅವ್ರ ಮುಖೇನ ಸಂಕಲ್ಪ ಮಾಡಿ ಮಾಡ್ತಕ್ಕಂಥದ್ದು ವ್ರತ. ಇಷ್ಟೊತ್ತು ನನ್ನ ಒಂದೆಲ್ಲ ಸಣ್ಣ ಸಣ್ಣ ಸರಳ ಪ್ರಶ್ನೆಗಳಿಗೆ ತುಂಬ ವಿರಳವಾಗಿ ಅರ್ಥವಾಗೋ ರೀತಿಯಲ್ಲಿ ಉತ್ತರಗಳನ್ನು ಕೊಟ್ರಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ನಿಮಗೂ ಮತ್ತು ನಿಮ್ಮೆಲ್ಲ ಪ್ರೇಕ್ಷಕರಿಗೂ, ನಿಮ್ಮ ಚಾನೆಲ್ ಪ್ರೇಕ್ಷಕರಿಗೂ ಸಹ ವರಮಹಾಲಕ್ಷ್ಮಿ ದೇವಿಯ ಪೂರ್ಣ ಅನುಗ್ರಹ ಆಗಲಿ. ದೀರ್ಘವಾದ ಆಯಸ್ಸು, ಆರೋಗ್ಯ, ಧನ ಧಾನ್ಯ, ಪಶು ಪುತ್ರ ಪೌತ್ರ ಎಲ್ಲ ಆಗಿ 100 ವರ್ಷಗಳ ಕಾಲ ಆಯಸ್ಸು ದೀರ್ಘವಾಗಿದ್ದು ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆ ದೇವಿಯ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ. ಹಬ್ಬ ಅಂದ ತಕ್ಷಣ 3 ದಿನದಿಂದ ಸಿಟಿಯಲ್ಲಿ ಅಲ್ದು ಸುಸ್ತಾಗಿ ಅದು ಸಿಗ್ತಾ ಇಲ್ಲ ಇದು ಸಿಗ್ತಾ ಇಲ್ಲ ಅಂತ ಒಂದಕ್ಕಿಂತ ಡಬಲ್ ದುಡ್ಡು ಕೊಟ್ಟು ಮನೆಗೆ ತಂದು ನೀವು ಸುಸ್ತಾಗಿ ಹಬ್ಬದ ದಿನ ಸುಸ್ತಾಗಿ ಮಲ್ಗೋದಕ್ಕಿಂತ ನಮ್ಮ ಮನೆಯಲ್ಲಿ ನಮ್ಮ ಸುತ್ತ ಸಿಗುವಂತಹ ಯಾವೆಲ್ಲ ಮ್ಯಾಮ್ ಹೇಳಿದಾಗೆ ಯಾವೆಲ್ಲ ವಸ್ತುಗಳು ಸಿಗುತ್ತೋ ಅದರಿಂದನೇ ಭಕ್ತಿಪೂರ್ವಕವಾಗಿ ಈ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ವಿಚಾರದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.